ಅಲ್ಲ ನಾನು ರೆಕಾರ್ಡ್ ತೆಗೆದು ನೋಡಿ ಅದ್ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ನಾನು ಮಾಡಿದ್ದೀನ ಇಲ್ಲ ಅಂತ. ಇಲ್ಲ ಮೇಡಮ್ ಬರ್ಲಿ ನಾನು ರೆಕಾರ್ಡ್ ತೆಗೆದು ನೋಡಿ ನಾನು ವರ್ಕ್ ಮಾಡಿದಿನ ಇಲ್ಲ ನಾನು ಮಾತಾಡಕ್ ಆಗಲ್ಲ ಸರ್. ನಾನು ಇದು ಹರ್ಟ್ ಆಗಿದೆ ನನಗೆ. ಡಾಕ್ಟರ್ ವರ್ತನೆ ಸರಿಯಾಗಿ ಇಲ್ಲ. ಅದು ಡ್ಯೂ ಟು ಪ್ರೆಷರೈಸು, ಡ್ಯೂ ಟು ಫ್ರಸ್ಟರೈಸು, ಅದಕ್ಕೆ ಏನು ಗೊತ್ತಾಯ್ತಲ್ಲ. ಆದ್ರೆ ನಿಜವಾಗಿ ಹೇಳಬೇಕು, ಡಾಕ್ಟರ್ ಅದ್ರ ಬಗ್ಗೆ ತಾಯಿ ಸಮಾನ ಇದ್ದಂಗೆ. ಅದು ತಾಯಿ ಹೃದಯ ಇರಬೇಕು, ತಮ್ಮ ಸಹಿಷ್ಣುತೆ ಬೇಕು. ಅದಕ್ಕೆ ತಮ್ಮ ಮಾತಿನಲ್ಲೇ ರೋಗಿಗಳು ಅರ್ಧ ಗುಣಮುಖ ಹೊಂದಬೇಕು. ಸಮಾಜವನ್ನು ಎಲ್ಲರೂ ಕರ್ಕೊಂಡು ಹೋಗ್ಬೇಕಾಗ್ತದೆ. ನೀವು ಎಲ್ಲ ಬಿಟ್ಟು ಭೀಮಸೇನ ಜೊತೆ ಕುಸ್ತಿ ಹಿಡಿಯಾಗತ್ಲೆ ಹೋದ್ರೆ ಅದಕ್ಕೆ ಆಗುದಿಲ್ಲ. ಅದಕ್ಕೆ ದಳವಾಯಿ ಅವರೇ, ನಿಮ್ಮ ವಯಸ್ಸೆಷ್ಟೀಗ? ಮತ್ತೆ ಅದಕ್ಕೆ ಅದನ್ನ ಕಮ್ಮಿ ವಯಸ್ಸದ ಸ್ವಲ್ಪ ನಿಂತ್ಕೊಳ್ಳೋ ವ್ಯವಸ್ಥೆ ಮಾಡಿ. ಅದಕ್ಕೆ ನಾವೇನಪ್ಪಾ ನಿಮ್ ವಿರುದ್ಧ ಇಲ್ಲ, ನೀವೇನು ವೈರಿಗಳು ಅಲ್ಲ. ಇಷ್ಟೆಲ್ಲ ತಮ್ಮ ಕಡೆಯಿಂದ ಆಗುವಂತ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಆಲ್ಮೋಸ್ಟ್ 99% ಮಾಡೇ ಮಾಡ್ತಿರ್ತಾರೆ. ಈ ಕಾಲೇಜ್ ಗೊತ್ತಲ್ರಿ, ನನಗೂ ಗೊತ್ತಾಗ್ತದೆ. ಈ ಕೆಲಸ ನೋಡಿದ್ರೆ 644 ಕೇಸ್ ಈಗ ಅಟೆಂಡೆಡ್ ಫ್ರಮ್ ದ ನೋಡಿ ಕಂಪೇರ್ ಟು ಅದರ್ಸ್ ಆಲ್ಸೋ. ಸಮ್ ಇಟ್ ಇಸ್ ದ ನಂಬರ್ 1. But one thing, who will understand that one? Actually, behavior. ನನ್ನ ಕ್ಯಾರೆಕ್ಟರ್ ಟ್ರೀಟ್ಮೆಂಟ್ ನಾನು ಮಾಡೋದು. ಡಾಕ್ಟ್ರೇ, ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅವ್ರು ಕೊಡಕ್ ನಾನು ಯಾಕೆ ಅನ್ಸ್ಕೊಂಡು ಸರ್ ಹೇಳ್ತೀನಿ. ನಾನು ಅವ್ರನ್ನ ತೊಗೊಳಕ್ ನನ್ನ ಬಿಹೇವಿಯರ್ ಚೆನ್ನಾಗಿದೆ. ನನ್ನ ಬಿಹೇವಿಯರ್ ತುಂಬಾ ಚೆನ್ನಾಗಿದೆ, ಗೊತ್ತಾಯ್ತಾ? ನಾನು ಪೇಷಂಟ್ ಜೊತೆ ಹೆಂಗಿರ್ಬೇಕು, ಪೇಷಂಟ್ ಹೆಂಗ್ ಟ್ರೀಟ್ ಮಾಡ್ಬೇಕು, ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಅದನ್ನೇ ಹೇಳ್ತೀನಿ ಸರ್. ನನ್ನ ಬಗ್ಗೆ ನನ್ನ ವರ್ತನೆ ಸರಿ ಇಲ್ಲ ಅಂತ ಹೇಳೋದ್ರ ಬಗ್ಗೆ ಹೇಳ್ತೀನಿ. ನೋಡಿದ್ವಿ ಅದಕ್ಕೆ ವಯಸ್ಸು ಕಡಿದ ಬೇಗ ಆರ್ಗ್ಯುಮೆಂಟ್ ನಮ್ಮ ಮುಂದೆ ಇಟ್ಟು ಮಂದಿ ಮುಂದೆ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಮಾಡ್ತಾರೆ. ಇನ್ನು ಒಬ್ರು ಸಿಕ್ಕಿ ಬಿಡ್ತೀರ. ನಾನು ಕೆಲಸ ಮಾಡಿದ್ಮೇಲೆ ಅಂದ್ರೆ ಹರ್ಟ್ ಆಗುತ್ತೆ. ಯಾರು ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ. ಯು ಆರ್ ಫಿಟ್ ಫಾರ್ ಪ್ರೈವೇಟ್ ಹಾಸ್ಪಿಟಾಲಿಟಿ. ಯು ಆರ್ ಅನ್ಫಿಟ್ ಫಾರ್ ದಿಸ್ ಗೌರ್ಮೆಂಟ್. ಆಯ್ತು ಬಿಡಿ ಸರ್. ನೀವು ಎಲ್ಲ ದೃಷ್ಟಿಯಲ್ಲಿ ಇಲ್ಲೇನೆ ಸಾರ್ವಜನಿಕ ಆಸ್ಪತ್ರೆ ಒಳಗ ನೀವು ಎಲ್ಲ ತರದ ಜನರು ಬರ್ತಾರ. ಒಟ್ಟರು ಸಮಾಧಾನ ಮಾಡಬೇಕೈತಿ. ಮತ್ತು ನಿಮ್ದು ಬರೀ 8 ತಾಸು 10 ತಾಸು 12 ತಾಸು ನಡೆಯಾಗಿಲ್ಲ. ಸ್ವಲ್ಪ ಟೈಮ್ ತೆಗಿಬೇಕು. ಸ್ವಲ್ಪ ಸ್ಯಾಕ್ರಿಫೈಸ್ ಇನ್ ಯುವರ್ ಲೈಫ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಸಚ್ ಸಿಚುವೇಶನ್. ಅದಕ್ಕೆ ಬೇಡ. ಇದು ನೀವು ಒಂದು ಸಾರ್ವಜನಿಕ ಆಸ್ಪತ್ರೆ ಬಂದಿದ್ದರೆ ಇದರದ ಸಂಬಂಧಿತಕ್ಕೆ ಇದರದ ಸ್ಥಿತಿ ತಕ್ಕೆ ನೀವು ನೋಡಿದ್ರು. ಅದ್ರ ಒಳ್ಳೆಯ ಗುಣಮಟ್ಟದ ನೀವು ಕಾರ್ಯನಿರ್ವಹಿಸಲೇಬೇಕು. ಆ ಮಾತ್ರ ಬೇರೆನೆ ಉಳಿಸ್ಬೇಕು. ಎಲ್ಲರೂ ಬಡಪಾಯಿಗಳು ಬರ್ತಾರೆ ಇಲ್ಲಿ. ಯಾವ್ದಾದ್ರು ಶ್ರೀಮಂತ ಬರಂಗಿಲ್ಲ, ಬಡಪಾಯಿಗಳು. ಸತ್ತು ಹೋಗ್ಬಾರ್ದು. ಯಾವ ನಿರ್ಗತಿಕರು ಬರ್ತಾರೆ ಇಲ್ಲಿ. ಅದನ್ನು ತಮ್ಮ ಕಲ್ತಿದ್ರಿ. ನೀವು ಮಾಡೋದು ಕೆಲಸ ಈಶ ಸೇವೆ, ದೇಶ ಸೇವೆ, ಇದು ಪುಣ್ಯದ ಕೆಲಸ ಅಂತ ನಾನು ಸ್ವಚ್ಛ ಹೇಳ್ತೀನಿ. ಏನ್ ಡಾಕ್ಟ್ರೆ, ನೀವು ಮಾಡ್ತಾ ಇರೋದು ಪುಣ್ಯದ ಕೆಲಸ, ತಪ್ಪೇನಿಲ್ಲ. ನೀವು ಮಾಡ್ರಿ, ಚೆನ್ನಾಗಿ ಮಾಡ್ರಿ, ತಿದ್ಕೊಡ್ರಿ. ಒಳ್ಳೆ